ಬರ್ಬೇಕಾದ್ರೂ ಒಬ್ಬಂಟಿಯಾಗಿ ಬಂದಿದೀವಿ, ಹೋಗ್ಬೇಕಾದ್ರೂ ಒಬ್ಬಂಟಿಯಾಗೇ ಹೋಗ್ತೀವಿ. ಮಧ್ಯದಲ್ಲಿ ಮಾತ್ರ ನಮ್ಮವರು ಅಂತ ದೊಡ್ಡ ಫೀಲಿಂಗ್ ಇಟ್ಕೊಂಡು ಲೈಫ್ನ ಎಡ್ವರ್ಟ್ ಮಾಡ್ಕೊಂಡಿರ್ತೀವಿ. ಸಾಯ್ಬೇಕಾದ್ರೆ ಸತ್ತೋದಾಗ ಯಾರಾದ್ರೂ ನಮ್ಮ ಜೊತೆ ಬರ್ತಾರ? ನಮ್ಮವ್ರು ಅಂತ ಅನ್ಸ್ಕೊಂಡವ್ರು ಯಾರು ಬರಲ್ಲ. ಫಂಕ್ಷನ್ ಮುಗಿದ್ರೆ ಸಾಕು, ಬೇಗ ಹೋಗ್ಬಿಡ್ಬೋದು ಮನೆಗೆ ಅಂತ ಫೀಲಿಂಗ್ಸ್ ಅಲ್ಲಿ ಇರ್ತಾರೆ. ಸೊ ನಮ್ಮವರು ಎಂಬುವ ಭಾವನೆ ಇರಬೇಕು, ನಿಜ. ಅದು ಅತಿ ಆಗ್ಬಾರ್ದು. ಅತಿ ಆದ್ರೆ ಅಮೃತ ಕೂಡ ವಿಷ ಅಂತೆ. ಜೀವನದಲ್ಲಿ ಒಬ್ಬಂಟಿಯಾಗಿರೋದು ಉತ್ತಮ. ಯಾಕೆ ಅಂತಂದ್ರೆ ಒಬ್ಬಂಟಿಯಾಗಿದ್ರೆ ಬಲಶಾಲಿಯಾಗಿರ್ತೀವಿ. ಗುಂಪಲ್ಲಿ ಗೋವಿಂದ ಅನ್ನೋ ತರ ಎಲ್ಲರೂ ನಮ್ಮ ಜೊತೆ ಇದ್ರೆ ನಮಗೆ ಕಷ್ಟ ಆದಾಗ ನಷ್ಟ ಆದಾಗ ಎಲ್ಲ ಅವ್ರವ್ರ ಕತೆಗಳನ್ನ ಹೇಳ್ಕೊಂಡು ದೂರ ಆಗ್ಬಿಡ್ತಾರೆ. ಸೊ ಅವಾಗ ನಾವು ಬಲಹೀನ ತರ ಹೋಗ್ಬಿಡ್ತೀವಿ. ಸೊ ನನ್ನ ಪ್ರಕಾರ ಎಲ್ಲರೂ ನಮ್ಮವರು ಎಂಬುವ ಭಾವನೆ ಇರಬೇಕು, ನಿಜ. ಎಲ್ಲರನ್ನೂ ಪ್ರೀತಿಸ್ಬೇಕು, ನಿಜ. ಆದ್ರೆ ನಮ್ಮ ಕುಟುಂಬದವ್ರು ಮಾತ್ರ ನಮ್ಮವರಲ್ಲ. ಎಲ್ಲರೂ ನಮ್ಮವರಂತ ಭಾವನೆ ಇದ್ರೆ ಆ ಪರಮಾತ್ಮ ಕೂಡ ನಾವಿಷ್ಟ ಆಗ್ತೀವಿ. ಯೋಚನೆ ಮಾಡಿ.